ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಟೇಸ್ಟಿಯಾಗಿರುವಂತಹ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಫ್ಲಫಿ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ. ನೀವು ಚಿಕ್ಕ ರವೆ ಆದರೂ ತೊಗೋಬೋದು, ದೊಡ್ಡ ರವೆ ಆದರೂ ತೊಗೋಬೋದು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಸೋರೆಕಾಯಿ ಒಂದು ಅರ್ಧ ತೊಗೊಂಡು, ಬೀಜ ಇಲ್ದಿರ ಇರೋದು ನೋಡ್ಕೊಳ್ಳಿ, ಆದಷ್ಟು ಎಳೆ ಸೋರೆಕಾಯಿನ ತೊಗೊಳ್ಳಿ. ಅದನ್ನು ನೀಟಾಗಿ ಈಗ ತುರ್ಕೋಬೇಕು. ನೀವು ಸೋರೆಕಾಯಿ ಥರನೇ ಬೇರೆ ಈಗ ಪನ್ನೀರ್ ಆಗಿರ್ಬೋದು ಅಥವಾ ಬೇರೆ ವೆಜಿಟೇಬಲ್ಸ್ ಆಗಿರ್ಬೋದು, ಅದನ್ನು ಕೂಡ ಈ ಥರ ಮಾಡ್ಕೋಬೋದು. ನಾನಿವತ್ತು ಸೋರೆಕಾಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ನಾನಿಲ್ಲಿ ತುರಿದಿರ್ತಕ್ಕಂಥ ಸೋರೆಕಾಯಿನ ಈ ರವೆ ಮತ್ತು ಮೊಸರಿನ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಕ್ಳಿಗೆ ಮಾಡೋದಾದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು ಹಿಡಿಯಷ್ಟು ಕೊತ್ತಂಬರಿನ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಜೋಳ ಮತ್ತು ಬಟಾಣಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ತರಕಾರಿಗಳಿದ್ರೆ ಅದನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಈಗ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಬಿಡಿ. ಈ ಥರ ನೀರಾಗಿರಬಾರ್ದು, ಆದಷ್ಟು ಗಟ್ಟಿಯಾಗೇ ಇರಲಿ. ಕೊನೆಯಲ್ಲಿ ನೀವು ಮಾಡೋಕ್ಕೆ ಮುಂಚೆ 1 ಸ್ಪೂನಷ್ಟು ಈನೋ ಅಥವಾ ಬೇಕಿಂಗ್ ಸೋಡಾ ಹಾಕಿದ್ರೆ ಸಾಕು. ನೋಡಿ, ಈಗ ಆಕ್ಟಿವೇಟ್ ಆಯಿತು. ಇದನ್ನು ನೀಟಾಗಿ ಕಲಿಸ್ಕೊಂಬೋಣ. ನೀವು ಬೇಕಾದರೆ ಈನೋ ಹಾಕೋಕ್ಕೆ ಮುಂಚೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ದಿಢೀರಾಗಿ ಮಾಡ್ಕೋತೀನಿ ಅನ್ನೋದಾದರೆ ಹಾಗೂ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಈನೋನ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ನಮ್ಮ ಬ್ಯಾಟರ್ ರೆಡಿ ಇದೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದಾದಂತಹ ಸಾಸ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಸಾಸ್ ಪ್ಯಾನ್ ಏನಕ್ಕೆ ಅಂತಂದರೆ ಇದನ್ನು ತೆಳ್ಳಗೆ ನಾವು ಹರಡ್ಕೊಳ್ಳೋದಿಲ್ಲ, ಒಳ್ಳೆ ಬನ್ ಥರ ಬರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಚಿಕ್ಕ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ದೋಸೆ ಹಾಕೋದಕ್ಕೆ ನಾನೀಗ ಎಣ್ಣೆ ಗ್ರೀಸ್ ಮಾಡಿಕೊಂಡು 1 ಸೌಟಷ್ಟು ತೊಗೊಂಡು ಇಲ್ಲಿ ನೀಟಾಗಿ ಹರಡ್ಕೊಳ್ತಾ ಇದ್ದೀನಿ. ಬರೀ 1 ಸೌಟೇ ಮಾಡ್ತಾ ಇದ್ದೀನಿ. ನಾನೀಗ ತೊಗೊಂಡಿರ್ತಕ್ಕಂಥ ಅಳತೆಯಲ್ಲಿ ಏನಿದೆ ಟೋಟಲ್ ಆಗಿ 7 ರೋಸ್ಟೀಸ್ ಆಗುತ್ತೆ, 7 ರೋಸ್ಟೀಸ್ ಆಗುತ್ತೆ. ಇದನ್ನು ಕಮ್ಮಿ ಉರಿಯಲ್ಲಿ ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಒಂದೊಂದು ಕಡೆ ನೀವು 3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೀದಿಸ್ಬಿಡ್ಬೇಡಿ. ಅಟ್ಲೀಸ್ಟ್ 3ರಿಂದ 4 ನಿಮಿಷ ತೊಗೊಳುತ್ತೆ ಇದು ಬೇಯೋದಕ್ಕೆ. ಇಲ್ಲ ಅಂದರೆ ಮೇಲೆಲ್ಲ ಕ್ರಿಸ್ಪಿಯಾಗಿದ್ದು ಒಳಗಡೆ ಎಲ್ಲ ಹಿಟ್ಟಿಟ್ಟು ಬಂದ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ತಾಳ್ಮೆಯಿಂದ ಒಂದು 2ರಿಂದ 3 ನಿಮಿಷ ಎರಡೂ ಕಡೆ ಬೇಯಿಸ್ಕೊಳ್ಳಿ. ನೋಡಿ, ಒಂಚೂರು ಅಂಟ್ತಾ ಇಲ್ಲ, ಇದು ನೀಟಾಗಿ ಬರ್ತಾ ಇದೆ. ಸೊ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ನೀವು ಬೇಕಾದರೆ ಮೊಸರಲ್ಲಿ ಹತ್ಕೊಂಡು ತಿನ್ಬೋದು, ಸಾರಲ್ಲಿ ಹತ್ಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳಿಗೆ ಅಂತಂದರೆ ನೀವು ಅದನ್ನು ಪಿಜ್ಜಾ ಥರ ಕಟ್ ಮಾಡಿಬಿಟ್ಟು ಕೆಚಪಲ್ಲಿ ಕೂಡ ಕೊಡ್ಬೋದು. ತುಂಬ ಖುಷಿಯಾಗಿ ತಿಂತಾರೆ. ಅಷ್ಟೇ, ನೋಡಿದ್ರಲ್ವ ಎಷ್ಟು ಸಿಂಪಲ್ ಆದ ರೆಸಿಪಿ ಅಂತ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೋಗೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಪ್ಲೇಟು. ನಾನು ಇದನ್ನು ಸಾಂಬಾರ್ ಜೊತೆ ಎಂಜಾಯ್ ಮಾಡಿದೆ. ಇದು ಮಕ್ಕಳಿಗೆ ನಾನಿಲ್ಲಿ ಸೆಂಟ್ರಲ್ಲಿ ಕೆಚಪ್ ಹಾಕಿ ಕೊಟ್ಟಿದ್ದೀನಿ.